ಈಗ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಯುವಕರ ಕಣ್ಮಣಿ ಸಚಿವರಾದಂತ ಸಂತೋಷ್ ಲಾಡ್ ಸಾಹೇಬರು ಎರಡು ಮಾತಾಡ್ಬೇಕಂತ ಕೇಳ್ಕೊಂತೀನಿ. ಎಲ್ಲ ಸುಸ್ತಾಗ್ಬಿಟ್ರೇನು? ಬೋಲೋ ಭಾರತ್ ಮಾತಾ ಕಿ. ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ನನ್ನ ತಂದೆ ಸಮಾನಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಸರ್ಕಾರದ ಎಲ್ಲ ಹಿರಿಯ ಸಚಿವರುಗಳೇ, ವಿಶೇಷವಾಗಿ ಬಂದಿರತಕ್ಕಂಥ ಕಾರ್ಯಕ್ರಮದಲ್ಲಿ ಇವತ್ತು ಉಮೇಶ್ ಅವರ ಪರವಾಗಿ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಸಚಿವರೆಲ್ಲರೂ ಇಲ್ಲಿ ಮತಯಾಚನೆ ಮಾಡ್ಲಿಕ್ಕೆ ಬಂದಿದ್ದೀವಿ ಬಂಧುಗಳೇ. ಅದಕ್ಕಾಗಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಏನು ಹಿರಿಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ಸ್ನೇಹಿತ ಮಿತ್ರರು, ಪತ್ರಿಕಾ ಮಾಧ್ಯಮದವರು ತಾವೆಲ್ಲ ಏನು ಇಲ್ಲಿ ಭಾಗಿಯಾಗಿದ್ದೀರಿ, ಈ ವೇದಿಕೆ ಮುಖಾಂತರ ಮುಖ್ಯಮಂತ್ರಿಯವರ ಪರವಾಗಿ ನಿಮ್ಮೆಲ್ಲರಿಗೆ ಸ್ವಾಗತವನ್ನು ಮಾಡ್ತೀನಿ ಅಂತ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಜಾಸ್ತಿ ಸಮಯನ ತಗೊಳಕ್ ಹೋಗುದಿಲ್ಲ. ಎಚ್ ಕೆ ಪಾಟೀಲ್ ಸಾಹೇಬರು ಹೇಳ್ತಾ ಇದ್ರು, ಈ 5 ಗ್ಯಾರಂಟಿಗಳು ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಆಗಿದ್ದಾವೆ. ಬೇಕಿದ್ರೆ ಬಿಜೆಪಿ ಅವರು ಕೇಳಿ ನೋಡಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು ಭಾರತ ದೇಶದಲ್ಲಿ 20 ರಾಜ್ಯಗಳಲ್ಲಿ ಬಿಜೆಪಿ ಇದೆ, ಯಾವ ರಾಜ್ಯಗಳಲ್ಲಿ ಕೂಡ ಇಲ್ಲ. ಈ 5 ಕಾರ್ಯಕ್ರಮಗಳು ಸುಮಾರು ವರ್ಷಕ್ಕೆ 55,000ರಿಂದ 60,000 ಕೋಟಿ ಖರ್ಚು ಮಾಡತಕ್ಕಂಥ ಕಾರ್ಯಕ್ರಮ. ಎಷ್ಟು ವರ್ಷಕ್ಕೆ? 55,000 ಕೋಟಿಯಿಂದ 60,000 ಕೋಟಿ ಖರ್ಚು ಮಾಡತಕ್ಕಂಥ ಭಾರತ ದೇಶದಲ್ಲಿ ಬಡವರ ಪರವಾಗಿ ಯಾವುದೇ ಒಂದು ಮುಖ್ಯಮಂತ್ರಿ ಇದ್ರೆ, ಯಾವುದೇ ಸರ್ಕಾರ ಇದ್ರೆ, ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ವರ್ಷಕ್ಕೆ 60,000 ಕೋಟಿ, 5 ವರ್ಷಕ್ಕೆ 3 ಲಕ್ಷ ಕೋಟಿ. ಎಷ್ಟಾಯ್ತು? ವರ್ಷಕ್ಕೆ 60,000 ಕೋಟಿ, 5 ವರ್ಷಕ್ಕೆ ಎಷ್ಟಾಯ್ತು? ಅಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ 2016 ಇಸ್ವಿನಲ್ಲಿ ಅದಾನಿ ಅವರ ಆದಾಯ 60,000 ಕೋಟಿ ಇದ್ರೆ ಇವತ್ತು 15 ಲಕ್ಷ ಕೋಟಿ ಇದೆ. 60,000 ಕೋಟಿ ಇರ್ತಕ್ಕಂಥ ಅದಾನಿ ಅವರ ಆದಾಯ ಇವತ್ತು 15 ಲಕ್ಷ ಕೋಟಿ ಇದ್ರೆ, ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ನಂತರ ಕರ್ನಾಟಕ ರಾಜ್ಯದಿಂದ ಬಡವರಿಗೆ ಅನುಕೂಲ ಆಗಿದೆ ಅಂತ ಹೇಳಿ 5 ವರ್ಷದಲ್ಲಿ 3 ಲಕ್ಷ ಕೋಟಿಯಷ್ಟು ದುಡ್ಡು ಬಡವರಿಗೆ ನೇರವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇಡೀ ಭಾರತ ದೇಶದಲ್ಲಿ ಯಾವುದೇ ಒಂದು ಮುಖ್ಯಮಂತ್ರಿ ಮಾಡಿದ್ರೆ ಅದು ಎಂ.ಐ. ಸಿದ್ದರಾಮಯ್ಯ ಅಂತ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಪತ್ರಿಕಾ ಮಾಧ್ಯಮದಲ್ಲಿ ದಯಮಾಡಿ ಬಿಜೆಪಿ ಅವರು ಕೇಳಿ ನೋಡಿ. ಇವತ್ತು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದ್ದಾಗ ನೀವು ವಿಡೋ ಪೆನ್ಷನ್, ಓಲ್ಡ್ ಏಜ್ ಪೆನ್ಷನ್, ಅಂಗವಿಕಲರ ಮಾಸಾಸನ, ವೃದ್ಧಾಪ್ಯ ವೇತನ, ಉಳ್ಳವನ ಒಡೆಯ ಕಾರ್ಯಕ್ರಮ ಪ್ಲಸ್ ಈ 5 ಕಾರ್ಯಕ್ರಮ ಸೇರಿದ್ರೆ ತಿಂಗಳಿಗೆ ಸುಮಾರು 7ರಿಂದ 8 ಸಾವಿರಷ್ಟು ದುಡ್ಡು ಹೋಗ್ತಕ್ಕಂಥ ಕಾರ್ಯಕ್ರಮಗಳು ನಮ್ಮ ಸರ್ಕಾರನೇ ಮಾಡಿರೋದು. ಬಿಜೆಪಿ ಸರ್ಕಾರದಿಂದ ಇಡೀ ದೇಶಕ್ಕೆ ಯಾವುದೋ ಒಂದು ರೀತಿಯ ಲಾಭ ಇಲ್ಲ, ಬಡವರಿಗೂ 1 ರೂಪಾಯಿ ಲಾಭ ಇಲ್ಲ. ಬಿಜೆಪಿ ಅವರಿಗೆ ಹೊಟ್ಟೆ ಕಿಚ್ಚಿದೆ. ಇಡೀ ಭಾರತ ದೇಶದಲ್ಲಿ ಹಿಂದೂ ಒಬ್ಬ ಮುಖ್ಯಮಂತ್ರಿ ಗಟ್ಟಿಯಾಗಿ ಧ್ವನಿಯಾಗಿ ಮೋದಿ ಅವರ ವಿರುದ್ಧ, ಅಮಿತ್ ಶಾ ವಿರುದ್ಧ, ಬಿಜೆಪಿ ವಿರುದ್ಧ, RSS ವಿರುದ್ಧ ಗಟ್ಟಿಯಾಗಿ ಧ್ವನಿಯಾಗಿ ಹಿಂದುಳಿದ ವರ್ಗದ ನಾಯಕ ಯಾರೇ ಭಾರತ ದೇಶದಲ್ಲಿದ್ರೆ ಅದು ಎಂ.ಐ. ಸಿದ್ದರಾಮಯ್ಯ ಸಾಹೇಬ್ ಅಂತ ಈ ಸಂದರ್ಭ ಕೇಳಕ್ಕೆ ಬಯಸ್ತೇನೆ. ನೀವು ಬರೀ ಖ್ಯಾಕಿ ಹೊಡೆದ್ರೆ ಅಷ್ಟೇ ಅಲ್ಲ, ಇವತ್ತು ಬಿಜೆಪಿ ನೀವು ಪ್ರಶ್ನೆ ಕೇಳಿ. ಹಿಂದೂ ಅಂತಕ್ಕಂಥದ್ದು ನಾವೆಲ್ಲ ಹಿಂದೂಗಳೇ, ನಮಗೆ ಬಹಳ ಅಭಿಮಾನ ಇದೆ ನಾವು ಹಿಂದೂಗಳಾಗಿ. ಆದ್ರೆ ಕೇವಲ ಮುಸಲ್ಮಾನ್ ಸಮಾಜಕ್ಕೆ ಬೈತ್ರೆ ನಾವು ಹಿಂದೂಗಳಾಗೋದಿಲ್ಲ. ಏನು ಪ್ರಧಾನಮಂತ್ರಿ ಮೋದಿ ಅವರು ಹೇಳ್ತಾ ಇರ್ತಾರೆ, ನಾವೆಲ್ಲ ವಾಸುದೇವ ಕುಟುಂಬ ಅಂತ ಹೇಳ್ತಾರೆ. ವಾಸುದೇವ ಕುಟುಂಬ ಅಂತಂದ್ರೆ ಇಡೀ ಪ್ರಪಂಚನೇ ನಮ್ಮ ಕುಟುಂಬ ಇದ್ದಂಗೆ. ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಕ್ರೈಸ್ತರು ನಾವೆಲ್ಲ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕ್ತಕ್ಕಂಥ ಈ ದೇಶದ ಈ ಹಿಂದೂ ಸಂಸ್ಕೃತಿ ಇದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಚುನಾವಣೆ ಬಂದಾಗ ಕೇವಲ ಮುಸ್ಲಿಂ ವಿರುದ್ಧ ಬಯೋದು, ಪಾಕಿಸ್ತಾನ ವಿರುದ್ಧ ಬಯೋದು, ಬಾಂಗ್ಲಾದೇಶ ವಿರುದ್ಧ ಬಯೋದು, ಮುಸಲ್ಮಾನರು ವೋಟ್ ಮಾಡ ಅಂತ ಹೇಳ್ತಕ್ಕಂಥವ್ರು ಬಿಜೆಪಿಯವರ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ನಾನು ಮನವಿ ಮಾಡ್ತಕ್ಕಂಥವ್ರೆಲ್ಲರೂ ಬಹುತೇಕ ಸುಮಾರು 90% ನಾವು ಕೂಡ ಇಲ್ಲಿ ಹಿಂದೂಗಳಿದ್ದೀವಿ. ದಯಮಾಡಿ ಬಿಜೆಪಿ ಅವರು ಕೇಳಿ, ನೀವು ಯಾವ ಕಾರ್ಯಕ್ರಮ ಮಾಡಿದಿರಿ, ಕಾರ್ಯಕ್ರಮ ಮುಖಾಂತರ ಓಟನ್ನು ಕೇಳಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತೇನು ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಕೊಲೆ ಆಯಿತು, ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಕೊಲೆ ಆದ್ರೆ ಯಾವ ಬಿಜೆಪಿಯ ನಾಯಕರು, RSS ಅವರು ಮಾತಾಡಲಿಲ್ಲ. ಇದೇ ನರೇಂದ್ರ ಮೋದಿ ಅವರು 5,000ಕ್ಕೂ ಹೆಚ್ಚು ಟನ್ನಷ್ಟು ಡೀಸೆಲ್ 52 ರೂಪಾಯಿ ಕೊಡ್ತಾ ಇದ್ದಾರೆ. ಅದಕ್ಕೆ ಪತ್ರಿಕಾ ಮಾಧ್ಯಮಗಳು ದಯಮಾಡಿ ತಾವು ಕೇಳಬೇಕು. ಕೇವಲ ಬಿಜೆಪಿ ಅವರಿಗೆ ನೀವು ಪ್ರಶ್ನೆ ಕೇಳಕ್ ಬಿಡಬೇಡಿ. ಈ ಪ್ರಶ್ನೆಗಳು
ಸಮಸ್ಯೆಗಳನ್ನ ಕೇಳಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಉಮೇಶ್ ಅವರು ಯುವ ನಾಯಕರಿದ್ದಾರೆ. ಅವ್ರ ತಂದೆ ಈ ಭಾಗದಲ್ಲಿ ಬಹಳಷ್ಟು ವರ್ಷಗಳಿಂದ ಸಹಾಯವನ್ನು ಮಾಡಿ ಬಡವರ ಪರವಾಗಿದ್ದು ಸಾಮಾಜಿಕ ನ್ಯಾಯ ಪರವಾಗಿ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಸರ್ಕಾರ ಇದೆ, ದಯಮಾಡಿ ಅವ್ರಿಗೆ ಕೆಲಸ ಕೊಟ್ರೆ ಗೆಲ್ಸ್ಕೊಡ್ತೀರಂತ ನನಗೆ ವಿಶ್ವಾಸ ಕೊಡಿದೆ. ಸನ್ಮಾನ್ಯ ಮುಖ್ಯಮಂತ್ರಿ ಅವರು, ನಾವು ವಿಶೇಷವಾಗಿ ಎಲ್ಲ ಸಚಿವರುಗಳು ಸೇರಿ ಈ ಭಾಗದ ಸರ್ವೋತ್ತಮ ಅಭಿವೃದ್ಧಿಗೆ ನಾವು ಕೆಲಸ ಮಾಡ್ತೀವಿ, ನಿಮ್ ಜೊತೆಗೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ದಯಮಾಡಿ ಇರ್ತಕ್ಕಂಥ ಪ್ರತಿಯೊಬ್ಬ ನಮ್ಮ ಕಾಂಗ್ರೆಸ್ ಮುಖಂಡರುಗಳು, ಅಭ್ಯರ್ಥಿಗಳು, ಇಲ್ಲಿ ಬಂದಿರತಕ್ಕಂಥ ಕಾರ್ಯಕರ್ತರು ದಯಮಾಡಿ ಈ ಚುನಾವಣೆನ ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಡ್ಬೇಕು, ಗೆಲ್ಸ್ಕೊಡ್ಬೇಕಂತ